ಹಾಯ್ ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನ್ ಅವರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ನಾನು ಒಂದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಿಕೆ ಹೊರಟಿದ್ದೀನಿ. ಅದೇನಪ್ಪಾ ಅಂತಂದ್ರೆ PUCಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಯಾರು ಈ ವರ್ಷ ಅಂದ್ರೆ 2025ರಲ್ಲಿ ವಿಜ್ಞಾನವನ್ನ ಕಂಪ್ಲೀಟ್ ಮಾಡಿರ್ತಾರೋ ಅಂತವರಿಗೆ ಒಂದು ಭಾರತೀಯ ಸೇನೆಯಲ್ಲಿ ಅಂದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯಲ್ಲಿ ಪರ್ಮನೆಂಟ್ ಕಮಿಷನ್ ಅಲ್ಲಿ, ಅದು ಪರ್ಮನೆಂಟ್ ಕಮಿಷನ್ ಅಂದ್ರೆ ಭಾರತೀಯ ಸೇನೆಯಲ್ಲಿ 2 ಟೈಪ್ ಕಮಿಷನ್ ಬರ್ತವೆ. ಒಂದು ಶಾರ್ಟ್ ಸರ್ವಿಸ್ ಕಮಿಷನ್, ಇನ್ನೊಂದು ಪರ್ಮನೆಂಟ್ ಕಮಿಷನ್ ಅಂತ ಬರುತ್ತೆ. ಶಾರ್ಟ್ ಸರ್ವಿಸ್ ಅಂತಂದ್ರೆ ಅವ್ರದ್ದು ಸರ್ವಿಸ್ ಅಂದ್ರೆ 15-16 ವರ್ಷ ಹಿಂಗ ಸೀಮಿತ ಆಗಿರುತ್ತೆ. ಬಟ್ ಪರ್ಮನೆಂಟ್ ಕಮಿಷನ್ ಅಂತಂದ್ರೆ ಪೂರ್ತಿ ಅವರ ರಿಟೈರ್ಮೆಂಟ್ ಆಗೋ ತನಕ ಭಾರತೀಯ ಸೇನೆಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಬಹುದು. ಅಂದ್ರೆ ನಾನು ಒಬ್ಬ ಆರ್ಮಿಯಲ್ಲಿ ಆಫೀಸರ್ ಆಗಿ ನಾನು ನೇಮಕ ಹೊಂದಿ ನಾನು ಆರ್ಮಿ ಚೀಫ್ ಆಗೋ ತನಕ ಕೂಡ ನಾವು ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಬಹುದು. ಸೊ ಇದು ಇಷ್ಟು ಏನಪ್ಪಾ ಅಂತಂದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಮತ್ತು ಪರ್ಮನೆಂಟ್ ಸರ್ವಿಸ್ ಕಮಿಷನ್ ಅಂತಂದ್ರೆ ಏನಪ್ಪಾ ಅನ್ನೋದು ಡಿಫರೆನ್ಸ್ ನಾನು ನಿಮ್ಗೆ ಹೇಳಿದೆ. ಸೊ ಈಗ ನಾನು ಹೇಳಕ್ ಹೊಟ್ಟಿರೋದು ಏನಪ್ಪಾ ಅಂತಂದ್ರೆ PUCಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡು JEE ಮೇನ್ಸ್ ಅಲ್ಲಿ ಅಪಿಯರ್ ಆಗಿ ಯಾರು ವಿಜ್ಞಾನ ವಿಷಯವನ್ನ ಈಗ 2025ರಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೋ ಸೊ ಅಂತವರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಏನಪ್ಪಾ ಅಂತಂದ್ರೆ ಭಾರತೀಯ ಸೇನೆಯಲ್ಲಿ ಅಂದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆಯಲ್ಲಿ ಏನ ಸೇವೆಯನ್ನು ಮಾಡಬಯಸುವಂತಹ ವಿದ್ಯಾರ್ಥಿಗಳು ಯಾರು ಇರ್ತಾರೋ ಅಂತವರಿಗೆ ಇದೊಂದು ಸುವರ್ಣ ಅವಕಾಶ. ಅದೇನಪ್ಪಾ ಅಂತಂದ್ರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅನ್ನ ಭಾರತೀಯ ಸೇನೆಯವರು ಕರೆದಿದ್ದಾರೆ. ಸೊ ಅದೇನೇನು ಅದಕ್ಕೆ ಪ್ರೊಸೀಜರ್ ಏನೇನು ಯಾವ ರೀತಿಯಾಗಿರುತ್ತೆ ಎಲ್ಲವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ, ಮತ್ತೆ ನಾನು ಹೇಳುವುದನ್ನ ಕೇಳಿ ಮತ್ತು ಇಲ್ಲಿ ಇರ್ತಕ್ಕಂತಹ PDF ಅನ್ನ ನೀವು ನೋಡಬಹುದು. ಈ PDF ಒಂದು ಅಧಿಕೃತವಾದಂತಹ ಇಂಡಿಯನ್ ಆರ್ಮಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ. ಸೊ ಇದಕ್ಕೆ ನಿಮ್ಗೆ ಯಾವುದೇ ಸಂದೇಹ ಬೇಡ. ಸೊ ಫಸ್ಟ್ ಆಫ್ ಆಲ್ ನಾನು ಈಗ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದೇನಪ್ಪಾ ಅಂತಂದ್ರೆ ಭಾರತೀಯ ಸೇನೆಯ 10+2 ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ 54 ಅಂತ. ಅಂದ್ರೆ ಈ PUC ವಿಜ್ಞಾನವನ್ನ ಯಾರು ಮುಗಿಸ್ಕೊಂಡಿರ್ತಾರೋ ಅವರಿಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಇರತಕ್ಕಂತಹ ಒಂದು ಅವಕಾಶ. ಸೊ ಇದಾದ ನಂತರ ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಏಜ್ ಲಿಮಿಟ್ ಯಾವ ರೀತಿ ಇದೆ ಅಂತಂದ್ರೆ ಯಾರು 16 ವರ್ಷದಿಂದ 19 ವರ್ಷ ಒಳಗೆ ಇರ್ತಾರೋ ಅಂತವ್ರಿಗೆ ಇದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ. ಮತ್ತೆ ಇದು ಅನ್ಮ್ಯಾರಿಡ್ ಮೇಲ್ಗೆ ಅಂದ್ರೆ ಅವಿವಾಹಿತ ಪುರುಷರಿಗೆ ಮಾತ್ರ, ಅಂದ್ರೆ ಅವಿವಾಹಿತ ಪುರುಷರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇದೆ, ಮಹಿಳೆಯರಿಗೆ ಇಲ್ಲ. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು, 12ನೇ ತರಗತಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ನಲ್ಲಿ ಯಾರು 60ಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡ್ಕೊಂಡಿರ್ತಾರೋ ಅಥವಾ 60% ಮಾರ್ಕ್ಸ್ ಅನ್ನ ಪಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ JEE ಮೇನ್ಸ್ ಅಂದ್ರೆ ಈ JEE ಮೇನ್ಸ್ ಎಕ್ಸಾಮ್ ಏನ್ ಬರುತ್ತಲ್ಲ ಅದರಲ್ಲಿ ಅಪಿಯರ್ ಆಗಿರಬೇಕು. ಸೊ ಯಾರು JEE ಮೇನ್ಸ್ ಅಲ್ಲಿ, ಇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ PUCಯಲ್ಲಿ ವಿಜ್ಞಾನ ಮಾಡಿ JEE ಮೇನ್ಸ್ ಎಕ್ಸಾಮ್ ಅನ್ನ ಯಾರು ಬರೆದಿರ್ತಾರೋ ಅವರಿಗೆ ಮಾತ್ರ ಇದು ಅಪ್ಲಿಕೇಬಲ್, ಇಲ್ಲಾಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲ. ಪ್ರೊಸೀಜರ್ ಯಾವ ರೀತಿ ಇರುತ್ತಂದ್ರೆ ಫಸ್ಟ್ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಅದಾದ ನಂತರ ಈ JEE ಮೇನ್ಸ್ ಮಾರ್ಕ್ಸ್ ಏನಿರುತ್ತಲ್ಲ ಅದರಲ್ಲಿ ಪಡೆದಿರತಕ್ಕಂತಹ ಮಾರ್ಕ್ಸ್ ನ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ಮತ್ತು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಕಟ್ ಆಫ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಅಂದ್ರೆ ನಾವು JEE ಮೇನ್ಸ್ ನಲ್ಲಿ ನಾವು ನಮ್ಮ ಅಂಕಗಳ ಆಧಾರದ ಮೇಲೆ ಅವರು ಶಾರ್ಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರೆ. ಅದಾದ ನಂತರ SSB ಇಂಟರ್ವ್ಯೂ ಇರುತ್ತೆ. SSB ಅಂದ್ರೆ ನಿಮ್ಗೆ ಗೊತ್ತಿರಬಹುದು. SSB ಅಂದ್ರೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿ. ಸೊ ಇದು ಒಂದು 5 ದಿನದ ಒಂದು ಇಂಟರ್ವ್ಯೂ. ಅಂದ್ರೆ ಟೋಟಲ್ ಒಂದು ವಿವಿಧ ರೀತಿಯಾಗಿ ನಿಮ್ಮನ್ನ ಒಬ್ಬ ವ್ಯಕ್ತಿಯನ್ನ ಅವನು ಆರ್ಮಿಗೆ ಸೇರೋಕೆ ಅವನಲ್ಲಿ ಎಲಿಜಿಬಿಲಿಟಿಯನ್ನ ಅವರು ಟೆಸ್ಟ್ ಮಾಡ್ತಾರೆ. ಸೈಕಾಲಜಿ ಟೆಸ್ಟ್ ಆಗಿರ್ಬೋದು, ಇದು ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಮತ್ತೇನಪ್ಪಾ ಇಂಟರ್ವ್ಯೂ ಆಗಿರ್ಬೋದು. ಇದೇ ರೀತಿಯಾಗಿ 5 ದಿನದ ಒಂದು ಟೆಸ್ಟ್ ಇರುತ್ತೆ. ಸೊ ಇದರಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಂತಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಇಡ್ತಾರೆ. ಮೆಡಿಕಲ್ ಆದ್ಮೇಲೆ ಏನ್ ಮಾಡ್ತಾರೆ, ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಆದ್ಮೇಲೆ ಜಾಯ್ನಿಂಗ್ ಲೆಟರ್ ನ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ JEE ಮೇನ್ಸ್ ಅಂಕಗಳ ಆಧಾರದ ಮೇಲೆ ಇಲ್ಲಿ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಕಟ್ ಆಫ್ ಬಿಡ್ತಾರೆ. ಅದಾದ ನಂತರ SSB ಇಂಟರ್ವ್ಯೂ ಅನ್ನ ನಡೆಸ್ತಾರೆ. SSB ಇಂಟರ್ವ್ಯೂ ನಡೆದ್ಮೇಲೆ ಅದರಲ್ಲಿ ಯಾರು ಪಾಸ್ ಆಗ್ತಾರಲ್ಲ ಅವರಿಗೆ ಮೆಡಿಕಲ್ ಎಕ್ಸಾಮು, ಮೆರಿಟ್ ಲಿಸ್ಟ್ ಬಿಟ್ಟು ಜಾಯ್ನಿಂಗ್ ಲೆಟರ್ ನ ಕೊಡ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಡೇಟ್ ಫಾರ್ ಪಬ್ಲಿಕೇಶನ್ ಆಫ್ ಕಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಶಾರ್ಟ್ ಲಿಸ್ಟಿಂಗ್. ಅಂದ್ರೆ ಈ ಏನಪ್ಪಾ ಅಂತಂದ್ರೆ JEE ಮೇನ್ಸ್ ಅಂಕಗಳ ಆಧಾರ ಮೇಲೆ ಇದೇನು ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ ಸೊ ಇದನ್ನ ಯಾವಾಗ ಬಿಡ್ತಾರತ್ತಂದ್ರೆ ಟೆಂಟೇಟಿವ್ಲಿ ಫಸ್ಟ್ ವೀಕ್ ಆಫ್ ಜುಲೈ 2025 ಅಂದ್ರೆ ಜುಲೈ 2025ರಲ್ಲಿ ಇದರದ್ದು ಶಾರ್ಟ್ ಲಿಸ್ಟ್ ಬಿಡ್ತಾರೆ. ಮತ್ತೆ SSB ಇಂಟರ್ವ್ಯೂ ಯಾವಾಗ ನಡೆಸ್ತಾರೆ, 5 days SSB ಬಿಟ್ವೀನ್ ಆಗಸ್ಟ್ ಟು ಸೆಪ್ಟೆಂಬರ್ 2025 ಅಂದ್ರೆ
ಈಗ ಫಸ್ಟ್ ಶಾರ್ಟ್ ಲಿಸ್ಟ್ ಯಾವಾಗ ಬರ್ತಾರೆ ಅಂದ್ರೆ ಜುಲೈ ಮೊದಲನೇ ವೀಕ್ನಲ್ಲಿ ಅಂದ್ರೆ ಮೊದಲನೇ ವಾರದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಆಗಸ್ಟ್ ಇಂದ ಸೆಪ್ಟೆಂಬರ್ ತನಕ SSB ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಅದು ಮೆಡಿಕಲ್ ಮಾಡ್ತಾರೆ. ಮೆಡಿಕಲ್ ಮಾಡಿಸಿ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಟ ಮೇಲೆ ಅವರು ಏನ್ ಮಾಡ್ತಾರೆ, ಕಮಿಷನ್ ಅನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ನೋಡಬಹುದು ನೀವು, ಪ್ರೀ ಕಮಿಷನ್ ಟ್ರೈನಿಂಗ್ ಅಕಾಡೆಮಿ ಅಂದ್ರೆ ಕೆಡೆಟ್ಸ್ ಟ್ರೈನಿಂಗ್ ವಿಂಗ್ ಅಂಡ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಯಾರು ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡು ವಿಜ್ಞಾನ ವಿಷಯದಲ್ಲಿ 12ನೇ ತರಗತಿಯನ್ನು ಮುಗಿಸಿರ್ತಾರೋ ಅವರಿಗೆ ಆರ್ಮಿಯಲ್ಲಿ 4 ವರ್ಷಗಳ ಕಾಲ ಎಂಜಿನಿಯರಿಂಗ್ ಪದವಿಯನ್ನ ಕೊಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾವು ಈಗ ಏನ್ ಮಾಡ್ತೀವಿ, CET ಬರೋದು ಬೇರೆ ಬೇರೆ ಯಾವ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸೇರ್ಕೋತೀವಿ. ಬಟ್ ಅದೇ ರೀತಿಯಾಗಿ ನಮ್ಮ ಭಾರತೀಯ ಸೇನೆಯಲ್ಲಿ ತಂತ್ರಜ್ಞಾನದ ವಿಷಯವಾಗಿ ಅಥವಾ ತಂತ್ರಜ್ಞಾನವನ್ನು ಇದನ್ನ ಮಾಡಲು ಏನು ನಮ್ಗೆ ಈಗ ಆಲ್ರೆಡಿ DRDO ಈ ಯಾವ ರೀತಿಯಾಗಿ ಇಂಥವು ಇದಂತಾವಲ್ಲ ಏನೋ ಸಂಸ್ಥೆಗಳಿದಾವಲ್ಲ ಅಂತಲ್ಲಿ ಕೂಡ ಏನೋ ಅಂತಲ್ಲಿ ವರ್ಕ್ ಮಾಡಕ್ಕಾಯ್ತು, ಅಥವಾ ನಮ್ಮ ಭಾರತೀಯ ಸೇನೆಯಲ್ಲಿ ತಂತ್ರಜ್ಞಾನವನ್ನ ಇದನ್ ಮಾಡಲು ಅಭಿವೃದ್ಧಿಪಡಿಸಲು ಈ ರೀತಿಯಾಗಿ ಏನ್ ಮಾಡ್ತಾರಂತಂದ್ರೆ ಈ ಯಾರು PUC ಮುಗಿಸಿರ್ತಾರಲ್ಲ ಅವರಿಗೆ ಭಾರತೀಯ ಸೇನೆಯವರೇ ಏನ್ ಮಾಡ್ತಾರೆ ಅಂದ್ರೆ ಇಂಜಿನಿಯರಿಂಗ್ ಪದವಿಯನ್ನ ಕೊಡ್ತಾರೆ. ಅಂದ್ರೆ ಅವರ ಅವಶ್ಯಕತೆಗನುಗುಣವಾಗಿ ಅವ್ರಿಗೆ ಏನ್ ನೆಸೆಸಿಟಿ ಇದೆಯೋ ಆ ರೀತಿಯ ಒಂದು ಬ್ರಾಂಚ್ ಗಳಲ್ಲಿ ಅವರು ಇಂಜಿನಿಯರಿಂಗ್ ಪದವಿಯನ್ನ ಕೊಟ್ಟು ಅದರಲ್ಲಿ ಕೆಲಸ ಮಾಡಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ, ಅವಕಾಶ ಮಾಡಿ ಕೊಡ್ತಾರೆ. ಸೊ ಇದು ಒಂದು ಟೆಕ್ನಿಕಲ್ ಇದನ್ನಾಗಿದ್ದು ಇದು ಏನಪ್ಪಾ ಅಂತಂದ್ರೆ ಬಹಳ ಒಂದು ಜವಾಬ್ದಾರಿಯುತ ಏನು ಅಂದ್ರೆ ಸೇವೆ ಆಗಿದೆ. ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ತಾ ಅಂದ್ರೆ ಟ್ರೈನಿಂಗ್ ಮುಗಿದ್ಮೇಲೆ ನೀವು ಆಫೀಸರ್ ಆಗ್ತೀರಾ. ಅಂದ್ರೆ ನಾವು ಈಗ ನೋಡ್ಬೋದು, ಈಗ ಅಗ್ನಿವರು ಈಗ GD ಅದು ಇದು ಇರ್ತವೆ, ಅವೆಲ್ಲ SSLC ಮತ್ತು PUC ಬೇಸ್ ಮೇಲೆ ಏನಿರುತ್ತೆ ಅವು ಕೆಳಗಿನ ರ್ಯಾಂಕ್ ಅಂದ್ರೆ ಆಫೀಸರ್ಗಿನ ಕೆಳಗಿನ ರ್ಯಾಂಕ್ಗಳಿಗೆ ಅಲ್ಲಿ ನೇಮಕಾತಿಯನ್ನು ಮಾಡ್ಕೋತಾರೆ. ಬಟ್ ಇದು ಏನಪ್ಪಾ ಅಂತಂದ್ರೆ PUC ಮುಗಿಸಿ ಅಂದ್ರೆ ಭಾರತೀಯ ಸೇನೆಯವರು ಏನ್ ಮಾಡ್ತಾರೆ ಅಂದ್ರೆ 4 ವರ್ಷಗಳ ಇಂಜಿನಿಯರಿಂಗ್ ಅನ್ನ ಕಲಿಸಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಆಫೀಸರ್ ಮಾಡಿ ನಿಮ್ಮನ್ನ ಪರ್ಮನೆಂಟ್ ಕಮಿಷನ್ ಅಲ್ಲಿ ಅವರು ಸೇವೆಗೆ ಅವರು ಏನ್ ಮಾಡ್ತಾರೆ, ಸೇರ್ಪಡೆ ಮಾಡ್ತಾರೆ. ಸೊ ಅಂತಹ ಒಂದು ಸುವರ್ಣ ಅವಕಾಶ ಏನಪ್ಪಾ ಅಂತಂದ್ರೆ ಬಹಳ ಇದು ಒಂದು ಏನಂದ್ರು ಹೈಲಿ ಡಿಗ್ನಿಫೈಡ್ ಜಾಬ್ ಇದು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಅದರಲ್ಲೂ ಏನಪ್ಪಾ ಅಂತಂದ್ರೆ JEE ಮೇನ್ಸ್ ಅನ್ನ ಯಾರು ಬರ್ದಿದ್ದೀರಿ ಅವರು ಇದನ್ನ ಅಪ್ಲಿಕೇಶನ್ ಹಾಕೋಕೆ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ JEE ಮೇನ್ಸ್ ಬರ್ದವ್ರು ಅಪ್ಲಿಕೇಶನ್ ಅನ್ನ ಹಾಕ್ರಿ ಅಂತ ನಾನು ಹೇಳ್ತೀನಿ. ಅದಾದ ನಂತರ ಏನಂತಂದ್ರೆ ಈ ಟ್ರೈನಿಂಗ್ ಯಾವ ರೀತಿ ಇರುತ್ತೆ, ಟ್ರೈನಿಂಗ್ ಅಂದ್ರೆ ಆಸ್ ಯೂಶುವಲ್ ನಾವು ಇಂಜಿನಿಯರಿಂಗ್ ಡಿಗ್ರಿಯನ್ನ ಹೊರಗೆ ಮಾಡೋದಿನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಇಂಜಿನಿಯರಿಂಗ್ ಕಾಲೇಜ್ಗಳು ಅಂದ್ರೆ ಅವರು ಟ್ರೈನಿಂಗ್ ಸೆಂಟರ್ಗಳು ಇರ್ತಾವ. ಸೊ ಅದರಲ್ಲಿ ಏನ್ ಮಾಡ್ತಾರೆ 3+1 ಅಂದ್ರೆ ಇಲ್ಲಿ ಕೆಡೆಟ್ಸ್ ಟ್ರೈನಿಂಗ್ ವಿಂಗ್ ಅಂತ ಬರುತ್ತೆ, ಅಲ್ಲಿ 3 ವರ್ಷ. ಅದಾದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಲ್ಲಿ 1 ವರ್ಷಗಳ ಕಾಲ ಏನ್ ಮಾಡ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾರೆ. ಇದಾದ ನಂತರ ಏನ್ ನಿಮ್ಗೆ ಸಿಗುತ್ತೆ ಅಂದ್ರೆ ಒಂದು ಇಂಜಿನಿಯರಿಂಗ್ ಡಿಗ್ರಿ ಸಿಗುತ್ತೆ. ಮುಖ್ಯವಾಗಿ ಈ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಒಂದು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಪದವಿ ಸಿಗತ್ತೆ. ಅದಾದ ನಂತರ ಏನಂತಂದ್ರೆ ನಿಮಗೆ ಇಲ್ಲಿ ಏನಾದ್ರೂ ಸ್ಟೈಪಂಡ್ ಸಿಗತ್ತಾ ಅಂತ ಅವರು ಹೇಳ್ತಾರೆ. ಸೊ ನೀವು ತರಬೇತಿಗೆ ಸೇರಿದ 3 ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯಾಗಿ ಸ್ಟೈಪಂಡ್ ಅದು ಇದು ಏನು ಸಿಗುವುದಿಲ್ಲ. ಬರೀ ಅವರು ನಿಮ್ದು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಊಟ ವಸತಿ ಎಲ್ಲ ಅವರ ನೋಡ್ಕೋತಾರೆ. ಬಟ್ ಲಾಸ್ಟ್ ವರ್ಷ ಅಂದ್ರೆ ಈ ಪದವಿಯ ಕೊನೆಯ ವರ್ಷದಲ್ಲಿ ಅವರು ನಿಮ್ಗೆ ನೋಡ್ರಿ ಎಷ್ಟಂದ್ರೆ 56,100 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ 56,100 ರೂಪಾಯಿಯ ಒಂದು ಸ್ಟೈಪಂಡ್ ಅನ್ನ ನಿಮ್ಗೆ ಕೊಡ್ತಾರೆ ಆ ವರ್ಷ, ಲಾಸ್ಟ್ ವರ್ಷ. ಸೊ ಅಂದ್ರೆ ಏನು 3 ವರ್ಷ ಟ್ರೈನಿಂಗ್ ನೀವು ಮುಗಿಸಿರ್ಬೇಕು, ಕೊನೆಯ ವರ್ಷಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 56,100 ಸ್ಟೈಪಂಡ್ ಅನ್ನ ಕೊಡ್ತಾರೆ. ಈ ಟ್ರೈನಿಂಗ್ ಅನ್ನ ಮುಗಿಸಿದ ಮೇಲೆ ಅಥವಾ ಈ ಡಿಗ್ರಿಯನ್ನ ಮುಗಿಸಿದ ಮೇಲೆ ನಿಮ್ಗೆ ಯಾವ ರ್ಯಾಂಕ್ ಸಿಗುತ್ತಂದ್ರೆ ಲೆಫ್ಟಿನೆಂಟ್. ಅಂದ್ರೆ ನಮ್ಮ ಭಾರತೀಯ ಸೇನೆಯಲ್ಲಿ ನಾವು ಒಬ್ಬ ಆಫೀಸರ್ ಆಗಿ ನಾವು ಇಲ್ಲಿ ಸೇರ್ಕೋಬಹುದು. ಭಾರತೀಯ ಸೇನೆಯಲ್ಲಿ ಆಫೀಸರ್ ಆಗಿ ಫಸ್ಟ್ನೇ ರ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಲೆಫ್ಟಿನೆಂಟ್. ಸೊ ಹಿಂಗಾಗಿ ಏನಪ್ಪಾ ಅಂತಂದ್ರೆ ನೀವು ಈ ಪದವಿಯನ್ನ ಮುಗಿಸಿಕೊಂಡು ಈ ಟ್ರೈನಿಂಗ್ ಅನ್ನ ಮುಗಿಸಿದ್ರೆ ನಿಮಗೆ ಒಂದು ಲೆಫ್ಟಿನೆಂಟ್ ರ್ಯಾಂಕ್ ಸಿಗತ್ತೆ. ಸೊ ಇನ್ನೇನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮಗೆ ಎಷ್ಟು ಸಂಬಳ ಸಿಗುತ್ತೆ ಅನ್ನೋದು ನಿಮ್ಗೆ ಬಹಳ ಕುತೂಹಲಕಾರಿಯಾಗಿರುತ್ತೆ. ಸೊ ಸ್ಯಾಲ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅವ್ರು ಇಲ್ಲಿ ಹೇಳ್ಬಿಟ್ಟಿದ್ದಾರೆ, ಒಂದು ವರ್ಷಕ್ಕೆ 17ರಿಂದ 18 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ನಿಮ್ ಪ್ಯಾಕೇಜ್. ಅಂದ್ರೆ ನೀವು ವಿಚಾರ ಮಾಡಬಹುದು, ಒಂದು ವರ್ಷಕ್ಕೆ 17ರಿಂದ 18 ಲಕ್ಷ ರೂಪಾಯಿ ನಿಮಗೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗತ್ತಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ರಿ. ಸೊ ಇಲ್ಲಿ ನಮ್ದು ಸೆಂಟ್ರಲ್ ಪೇ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಅಂದ್ರೆ ಅದರ ವೇತನ ಶ್ರೇಣಿಗಳು ಬೇರೆ ಬೇರೆ ಬರುತ್ತೆ. ಅದರಲ್ಲಿ ಇವರು ಲೆವೆಲ್ 10ನೇ ಲೆವೆಲ್ ಅಲ್ಲಿ ನಿಮ್ನ ಇದನ್ನ ಮಾಡ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ನಿಮ್ದು ಎಕ್ಸ್ಕ್ಲೂಡಿಂಗ್ ಪ್ರೀ ಮೆಡಿಕಲ್ ಕವರ್, ಅಂದ್ರೆ ನಿಮ್ದ ಪ್ರೀ ಮೆಡಿಕಲ್ ಆಯ್ತು ಮತ್ತೆ ಟ್ರಾವೆಲ್ ಟು ಹೋಮ್ ಟೌನ್ ಒನ್ಸ್ ಎ ಇಯರ್, ಇದನ್ನೆಲ್ಲ ಬಿಟ್ಟು ನಿಮ್ಗೆ ಏನಂತಂದ್ರೆ ಇಷ್ಟು ನಿಮ್ಗೆ ಸಂಬಳ ಸಿಗುತ್ತೆ. ಇಲ್ಲಿ ಟೈಪ್ ಆಫ್ ಕಮಿಷನ್ ಯಾವ್ದಂದ್ರೆ ಪರ್ಮನೆಂಟ್ ಕಮಿಷನ್. ನಾನು ಮುಖ್ಯವಾಗಿ ಹೇಳ್ತೀನಿ, ಪರ್ಮನೆಂಟ್ ಕಮಿಷನ್ ಮತ್ತು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ 2 ಬರ್ತವೆ. ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಂದ್ರೆ ಅವರ ಸೇವೆ ಸ್ವಲ್ಪ ನಿರ್ದಿಷ್ಟ ಅವಧಿಗೆ ಮಾತ್ರ ಇರುತ್ತೆ.
ಪರ್ಮನೆಂಟ್ ಕಮಿಷನ್ ಅಂತಂದ್ರೆ ಅವರು ಆರ್ಮಿಯಲ್ಲಿ ಒಬ್ಬ ಆಫೀಸರ್ ಆಗಿ ಸೇರಿಕೊಂಡು ಆರ್ಮಿಯ ಚೀಫ್ ಅಂದ್ರೆ ಆರ್ಮಿಯ ಮುಖ್ಯಸ್ಥನಾಗುವವರೆಗೂ ಕೂಡ ಅವರು ರಿಟೈರ್ಡ್ ಆಗೋ ತನಕ ಅಂದ್ರೆ 60 ವಯಸ್ಸಿನ ತನಕ ರಿಟೈರ್ಡ್ ಆಗೋ ತನಕನೂ ಅವರು ಭಾರತೀಯ ಸೇನೆಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಸರ್ವಿಸ್ ಅನ್ನ ಮಾಡಬಹುದು. ಸೊ ಇದಾದ ನಂತರ ಇಲ್ಲಿ ಪ್ರೈಮರಿ ಆರ್ಮ್ಸ್ ಸರ್ವಿಸ್ ಫಾರ್ ಕಮಿಷನ್ ಏನೇನ್ ಇರ್ತೈತಿ ಅಂತಂದ್ರೆ ಕಮಿಷನ್ ಇನ್ ಆಲ್ ಆರ್ಮ್ಸ್ ಸರ್ವಿತ್ ಮೆಜಾರಿಟಿ ಗೆಟಿಂಗ್ ಕಮಿಷನ್ ಇನ್ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್, ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ಅಂಡ್ ಕಾರ್ಪ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್. ಅಂದ್ರೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬರ್ತಾವಂತ ಮುಂದೆ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇಷ್ಟು ಇದು ಮಾಹಿತಿ ಆಗುತ್ತೆ. ಇನ್ನ ಡಿಟೇಲ್ ಆಗಿ ಹೇಳ್ತಾ ಹೋಗ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಬೇಕಂತ ಹೇಳಿದರೆ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ 10+2 ಎಕ್ಸಾಮಿನೇಷನ್ ಆರ್ ಇಟ್ಸ್ ಎಕ್ವಿವೆಲೆಂಟ್ ವಿತ್ ಎ ಮಿನಿಮಮ್ ಅಗ್ರಿಗೇಟ್ ಆಫ್ 60% ಮಾರ್ಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಅಂದ್ರೆ PCM ಅಲ್ಲಿ 60ಕ್ಕಿಂತ ಅಂದ್ರೆ 100ಕ್ಕೆ 60ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಾಕ ಬರ್ತೈತಿ, ಇಲ್ಲಾಂದ್ರೆ ಬರಂಗಿಲ್ಲ. ಅದಾದ ನಂತರ ಸೆಕೆಂಡ್ ಎಲಿಜಿಬಿಲಿಟಿ ಏನಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಪಿಯರ್ಡ್ ಇನ್ JEE ಮೇನ್ಸ್ 2025. ಅಂದ್ರೆ 2025ರ JEE ಮೇನ್ಸ್ ಪರೀಕ್ಷೆಯಲ್ಲಿ ಅವರು ಎಕ್ಸಾಮ್ ಅನ್ನ ಬರೆದಿರಬೇಕು. ಸೊ ಇನ್ನೊಂದು ಏನಂತಂದ್ರೆ ಈ JEE ಮೇನ್ಸ್ ಎಕ್ಸಾಮ್ ನಲ್ಲಿ ನಾವು ಯಾವ ಅಂಕಗಳನ್ನ ತೆಗೆದುಕೊಂಡಿರ್ತೀವಲ್ಲ ಆ ಅಂಕಗಳ ಆಧಾರದ ಮೇಲೆ ಇವರು ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ. ಅದಾದ ನಂತರ SSB ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಸೊ ನಂತರ ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂತಂದ್ರೆ ಟೋಟಲ್ ಟ್ರೈನಿಂಗ್ ಎಷ್ಟಿರುತ್ತೆ? 4 ವರ್ಷಗಳ ಕಾಲ ಟ್ರೈನಿಂಗು. 3 ವರ್ಷ ಏನಿರ್ತೈತೆ ಅಂದ್ರೆ ಬೇಸಿಕ್ ಇದ್ರ 3 ವರ್ಷ ಅವರು ಟ್ರೈನಿಂಗ್ ಕಾಲೇಜಲ್ಲಿ ಟ್ರೈನಿಂಗ್ ಸೆಂಟರ್ಗಳಲ್ಲಿ 1 ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ದಲ್ಲಿ 1 ವರ್ಷ ನಿಮಗೆ ತರಬೇತಿಯನ್ನು ಕೊಡ್ತಾರೆ. ಅದಾದ ನಂತರ ಇಲ್ಲಿ ನೀವು ನೋಡ್ಕೋಬಹುದು, ಈ PDF ಅನ್ನ ನೋಡ್ಕೊಂಡ್ರೆ ನೀವು ಇಲ್ಲಿ ನೀಟಾಗಿ ಓದ್ಕೊಳ್ಳಿ ಇಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಹೇಳಿ. ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಅಂಡ್ ಇಂಜಿನಿಯರಿಂಗ್ ಟ್ರೈನಿಂಗ್ ಅಟ್ ಕೆಡೆಟ್ಸ್ ಟ್ರೈನಿಂಗ್ ವಿಂಗ್ಸ್ ಅಂತ ಬರ್ತವೆ. ಎಲ್ಲೆಲ್ಲಿ ಅಂತಂದ್ರೆ ಪುಣೆದಲ್ಲಿ ಇದೆ, ಮಧ್ಯಪ್ರದೇಶ ಮೌದಲ್ಲಿ ಇದೆ, ಸಿಕಂದ್ರಾಬಾದ್ ದಲ್ಲಿ ಇದೆ. ಸೊ 3 ವರ್ಷಗಳ ಕಾಲ ಈ 3 ತರಬೇತಿ ಸೆಂಟರ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಇಂಜಿನಿಯರಿಂಗ್ ಅನ್ನ ಕಲಿಸ್ತಾರೆ. ಅದಾದ ನಂತರ 1 ವರ್ಷದ ಟ್ರೈನಿಂಗ್ ಅನ್ನ IMA ಡೆಹ್ರಾಡೂನ್ ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ದಲ್ಲಿ ನಿಮಗೆ ಅವರು ಏನ್ ಮಾಡ್ತಾರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದಾದ ನಂತರ ನಿಮಗೆ ಇಂಜಿನಿಯರಿಂಗ್ ಡಿಗ್ರಿ ಸಿಗುತ್ತೆ. ಅದಾದ ನಂತರ ನೀವು ಲೆಫ್ಟಿನೆಂಟ್ ಆಗ್ತೀರಾ ಭಾರತೀಯ ಸೇನೆಯಲ್ಲಿ. ಅದಾದ ನಂತರ ನಿಮ್ಮನ್ನ ಪರ್ಮನೆಂಟ್ ಕಮಿಷನ್ಗೆ ಅವರು ಸೇರ್ಪಡೆ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಅವರು ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ 1 ವಾರಕ್ಕೆ ಅವರು ನಿಮಗೆ ಒಬ್ಬ ವ್ಯಕ್ತಿಗೆ ಬರ್ಸ್ತಕ್ಕಂತ ಖರ್ಚು ಎಷ್ಟಂದ್ರೆ 13,940 ರೂಪಾಯಿ. ಅಕಸ್ಮಾತ್ ಆಗಿ ನೀವು ಏನೋ ಇದನ್ನ ಜಾಯಿನ್ ಆಗಿ ಇದೆಲ್ಲ ಪಾಸ್ ಆಗಿ ವಾಪಸ್ ನೀವು ಬಿಟ್ಟು ಬರ್ತಂದ್ರೆ ಇದೆಷ್ಟು ಖರ್ಚಾಗಿರ್ತದೆ ಅದನ್ನ ಅಷ್ಟು ವಾಪಸ್ ಅವರು ರಿಫಂಡ್ ಮಾಡ್ಕೋತಾರೆ. ಅಂದ್ರೆ ನಿಮ್ಮಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಸೂಲಿ ಮಾಡ್ಕೋತೀನಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಮ ಗಮನದಲ್ಲಿ ಇರಬೇಕು. ಅದಾದ ನಂತರ ಇನ್ನೊಂದೇನಂದ್ರೆ ಪ್ರಮೋಷನ್ ಇಲ್ಲಿ ಯಾವ ರೀತಿಯಾಗಿರುತ್ತೆ ನೀವು ನೋಡಬಹುದು. ಏನಪ್ಪಾ ಅಂತಂದ್ರೆ ಫಸ್ಟ್ ನೀವು ಲೆಫ್ಟಿನೆಂಟ್ ಆಗಿ ಜಾಯಿನ್ ಮಾಡ್ಕೋತಾರೆ. ಅದಾದ 2 ವರ್ಷಗಳ ಅವಧಿ 2 ವರ್ಷಗಳ ಸೇವೆಯ ನಂತರ ನಿಮ್ಮನ್ನ ಕ್ಯಾಪ್ಟನ್ ಆಗಿ ಅವ್ರು ಏನ್ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ. ಅದಾದ ನಂತರ 6 ವರ್ಷಗಳಾದ ನಂತರ ಮೇಜರ್ ಆಗಿ ನಿಮ್ಗೆ ಪ್ರಮೋಷನ್ ಕೊಡ್ತಾರೆ. ಅಂದ್ರೆ ನೋಡ್ರಿ ಕಂಪಲ್ಸರಿ ಆಗಿ ನಿಮ್ಗೆ ಟೈಮ್ ಟು ಟೈಮ್ ಪ್ರಮೋಷನ್ ಕೊಡ್ತಾರೆ. ಸೊ ಇದರಲ್ಲಿ ಯಾವುದೇ ಸಂದೇಹ ಬೇಡ. ಸೊ ಇದಾದ ನಂತರ ಏನಪ್ಪಾ ಅಂತಂದ್ರೆ ಲೆಫ್ಟಿನೆಂಟ್ ಕಲೋನಿಯಲ್, ಕರ್ನಲ್, ಬ್ರಿಗೇಡಿಯರ್, ಮೇಜರ್ ಜನರಲ್, ಲೆಫ್ಟಿನೆಂಟ್ ಜನರಲ್. ಸೊ ಇದೇ ರೀತಿಯಾಗಿ ನಿಮಗೆ ನಿಮ್ಮ ಸರ್ವಿಸ್ ಇತ್ತಂತಂದ್ರೆ ನೀವು ಭಾರತೀಯ ಸೇನೆಯಲ್ಲಿ ಮುಖ್ಯಸ್ಥನಾಗಿಯೂ ಕೂಡ ನೀವು ಕಾರ್ಯವನ್ನ ನಿರ್ವಹಿಸಬಹುದು. ಇಲ್ಲಿ ಯಾವ ರ್ಯಾಂಕ್ಗಳಿಗೆ ಎಷ್ಟೆಷ್ಟು ಏನಿದೆ ಪೇಮೆಂಟ್ ಇದೆ ಅಂದ್ರೆ ಬರೀ ಇದು ಪೇಸ್ಕೇಲ್. ಇದು ಈ ಪೇಸ್ಕೇಲ್ಗೆ ಇನ್ನೂ ಏನೇನಿರ್ತೈತಿ DA ಇರ್ತೈತಿ, HR ಇರ್ತೈತಿ, ಹಾರ್ಡ್ಶಿಪ್ ಅಲೌನ್ಸ್ ಇರ್ತೈತಿ, ರಿಸ್ಕ್ ಅಲೌನ್ಸ್ ಇರ್ತೈತಿ. ವಿವಿಧ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರು ಅಲೌನ್ಸ್ ಗಳನ್ನ ಕೊಡ್ತಾರೆ. ಅಲೌನ್ಸ್ಗಳು ಅವೆಲ್ಲ ಸೇರಿ ಅವರು 1 ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಹೇಳಿದ್ದಾರೆ. 1 ವರ್ಷಕ್ಕೆ 17ರಿಂದ 18 ಲಕ್ಷ ರೂಪಾಯಿ ಪೇಮೆಂಟ್ ನಿಮ್ಗೆ ಸಿಗುತ್ತೆ. ಸೊ ಇದಾದ ನಂತರ ಇನ್ನಿತರ ಸೌಲಭ್ಯಗಳಂದ್ರೆ ಮಿಲಿಟರಿ ಸರ್ವಿಸ್ ಪೇ ಅಂದ್ರೆ 15,500 ಒಂದು ತಿಂಗಳಿಗೆ 15,500 ಮಿಲಿಟರಿ ಸರ್ವಿಸ್ ಪೇ ಅನ್ನ ಕೊಡ್ತಾರೆ. ಮತ್ತೆ ವಿವಿಧ ರೀತಿಯಾಗಿ ಎಲ್ಲಾ ಇವು ನೋಡ್ಕೋಬಹುದು. ಬೇರೆ ರೀತಿಯಾಗಿ ಅಲೌನ್ಸ್ ಅನ್ನು ಕೊಡ್ತಾರೆ. ಇದು ಏನಪ್ಪಾ ಅಂತಂದ್ರೆ ಯೂನಿಫಾರ್ಮ್ ಅಲೌನ್ಸ್ ಇರುತ್ತೆ, ರೇಷನ್ ಇರುತ್ತೆ, ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಇರುತ್ತೆ, ಎಲ್ಲಾ ರೀತಿಯಾಗಿ ಅಲೌನ್ಸ್ ಇರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳಾದ್ರೆ ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಆಗಿರಬಹುದು. ಸೊ ಇನ್ನು ಬಹಳ ಅಂದ್ರೆ ಬಹಳ ಏನಂತಂದ್ರೆ ನಮಗೆ ಇದರಿಂದ ಅನುಕೂಲ ಇದಾವೆ. ಸೊ ಯಾರು ಆಸಕ್ತ ಅಭ್ಯರ್ಥಿಗಳಿದ್ದೀರಿ, ಯಾರು ನೀವು JEE ಮೇನ್ಸ್ ಎಕ್ಸಾಮ್ ಅನ್ನ ಬರೆದಿದ್ದೀರಿ, ನೀವು ಭಾರತೀಯ ಸೇನೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸಲೇಬೇಕು ಅನ್ಕೊಂಡಿರ್ತೀರಲ್ಲ, ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ ಈ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇದರಿಂದ ನೀವು ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಗೆ ಸೇರಲು ಇದನ್ನ ಏನಂತಂದ್ರೆ ಅನುಕೂಲ ಆಗತ್ತೆ. ಮತ್ತೆ ನೀವು ಹೆಮ್ಮೆಯಿಂದ ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಅನ್ನ ಮಾಡಬಹುದು. ಇದು ಒಂದು ನಮಗೇನೋ ಅಂದ್ರೆ ಡಿಗ್ನಿಫೈಡ್ ಜಾಬ್. ಯಾಕಂದ್ರೆ ಇಂತಹ ನಾವು ಬೇರೆ ಯಾವ ಸರ್ವಿಸ್ ಅನ್ನ ಮಾಡಬಹುದು, ಬಟ್ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡೋದಿದೆಯಲ್ಲ
ಅದು ಅದರ ಒಂದು ಇದನ್ನೇ ಬೇರೆ, ಏನಂತಂದ್ರೆ ಲೆವೆಲೇ ಬೇರೆ. ಸೊ ಹಾಗಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು PUC ಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು JEE ಮೇನ್ಸ್ನ ಎಕ್ಸಾಮ್ ಬರ್ದಿರ್ತಿರಲ್ಲ ಅಂಥವ್ರು ಈ ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ರಿ. ಮುಂದೆ ಏನಾಗುತ್ತಾಗುತ್ತೋ ಸೊ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. 5 ದಿವಸ SSB ಇಂಟರ್ವ್ಯೂ ಇರ್ತೈತಿ. ಇನ್ನೊಂದು ಹೇಳ್ಬೇಕಂದ್ರೆ SSB ಇಂಟರ್ವ್ಯೂ ಬಹಳ ಟಫೆಸ್ಟ್ ಇರುತ್ತೆ, ಯಾಕಂದ್ರೆ ಅದಕ್ಕೆ ನೀವು ಅಡ್ವಾನ್ಸ್ಡ್ ಆಗಿ ಪ್ರಿಪೇರ್ ಆಗಬೇಕಾಗತ್ತ. ಅಲ್ಲಿ ಪ್ರಿಪರೇಷನ್ಗೆ ಈಗ ಕೋಚಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ನಾವು ಬಹಳ ಏನೋ ಪ್ರಿಪೇರ್ಡ್, ನಮ್ಮದು ಫಿಸಿಕಲಿ ಮೆಂಟಲಿ ನಮ್ಮನ್ನೆಲ್ಲ ಚೆಕ್ ಮಾಡಿ ಬಿಡ್ತಾರ ಆ SSB ಇಂಟರ್ವ್ಯೂದಾಗ. ಫಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತೈತಿ, ಸೈಕಾಲಜಿ ಟೆಸ್ಟ್ ಇರ್ತೈತಿ, ಮತ್ತೆ ನಿಮ್ದು ಏನಪ್ಪಾ ಅಂತಂದ್ರ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತೈತಿ, ಎಲ್ಲಾ ತರ ಟೆಸ್ಟ್ ಇರ್ತಾವ. 5 ದಿವಸ ನೀವು ಆ ಟೆಸ್ಟ್ ಮುಗಿಸ್ಕೊಂಡ್ ಬಂದ್ರತ್ತಂದ್ರ ನಿಮ್ಗೆ ಏನ್ ಮಾಡ್ತಾರಂದ್ರ ಆ SSB ಇಂಟರ್ವ್ಯೂದಾಗ ಏನ್ ಮಾರ್ಕ್ಸ್ ತಗೊಂಡಿರ್ತಿರಲ್ಲ ಅದ್ರ ಮ್ಯಾಗ ನಿಮ್ದು ಏನ್ ಮಾಡ್ತಾರಂದ್ರ ಮೆರಿಟ್ ಲಿಸ್ಟ್ ಬಿಡ್ತಾರ. ಸೊ ಮೆರಿಟ್ ಲಿಸ್ಟ್ ಬಿಟ್ಟ ನಂತರ ಏನಾಗತ್ತಂದ್ರ ನಿಮಗೆ ಇದನ್ ಮಾಡ್ತಾರ, ಜಾಯ್ನಿಂಗ್ ಲೆಟರ್ ನ ಕೊಡ್ತಾರ. ಸೊ ಇದಿಷ್ಟು ಎಲ್ಲ ಏನಾಗಿರ್ತೈತೆ ಅಂದ್ರೆ ಪ್ರೊಸೀಜರ್ ಆಗಿರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ಈ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬಗ್ಗೆ ವಿಸ್ತೃತವಾಗಿ ಬಹಳ ಏನಂತಂದ್ರೆ ಮಾಹಿತಿಯನ್ನ ಹೇಳಿದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ ಬ್ರಾಂಚ್ ಇರ್ತಾವ ಇಂಜಿನಿಯರಿಂಗ್ ದಾಗ, ಇವರು ಭಾರತೀಯ ಸೇನೆಯಲ್ಲಿ ನೀವು ಇದನ್ನ ಅಕಸ್ಮಾತ್ ಆಗಿ ನೀವು ಜಾಯಿನ್ ಆದ್ರೆ ಅಂತಂದ್ರೆ ನಿಮಗೆ ಯಾವ ಇಂಜಿನಿಯರಿಂಗ್ ಇರ್ತೈತೆ ಅಂದ್ರೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೆಲಿಕಾಮ್ ಮತ್ತು IT ಇಂಜಿನಿಯರಿಂಗ್, ಇವು ಡ್ಯುವೆಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಾರ. ಅಂದ್ರೆ ಡ್ಯುವೆಲ್ ಡಿಗ್ರಿ, ಇವು ಎರಡತ್ರಗೂ ಡ್ಯುವೆಲ್ ಡಿಗ್ರಿ ಕೂಡ ನೀವು ಮುಗಿಸ್ಕೋಬಹುದು. ಅದಾದ ನಂತರ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಲ್ಲಿ ಏನಂತಂದ್ರೆ ಪೇರೆಂಟ್ ಆರ್ಮ್ ಫಾರ್ ಈಚ್ CTW ಈಸ್ ಆಸ್ ಫಾಲೋಸ್. ಅಂದ್ರೆ ಈ ಪುಣೆದಲ್ಲಿ ಕಾರ್ಪ್ಸ್ ಆಫ್ ಇಂಜಿನಿಯರ್ಸ್ ಅಂತ ಬರ್ತಾರ, ಮೌದಲ್ಲಿ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ಅಂತ ಬರ್ತಾರೆ. ಈ ವಿವಿಧ ರೀತಿಯಾಗಿ ನಿಮಗೆ ಈ ರೀತಿ ಅಂತ ಬೇರೆ ಬೇರೆ ವಿಭಾಗಗಳಲ್ಲಿ ನಿಮಗೆ ಏನ್ ಮಾಡ್ತಾರ, ಏನು ಅಸೈನ್ ಮಾಡ್ತಾರ. ಅಂದ್ರೆ ಇದರಲ್ಲಿ ನಿಮಗೆ ಯಾವ ಬ್ರಾಂಚ್ ಬರುತ್ತೋ ಅದರಲ್ಲಿ ನೀವು ಪದವಿಯನ್ನ ಮುಗಿಸ್ಕೋಬೇಕು. ಅಂದ್ರೆ ಲಿಸ್ಟ್ ಆದ್ಮೇಲೆ ನಿಮ್ಗೆ ಜಾಯ್ನಿಂಗ್ ಲೆಟರ್ ಕೊಟ್ಟಾಗ ಅದರಲ್ಲಿ ನಿಮ್ದು ಯಾವ ಬ್ರಾಂಚ್ ಅನ್ನೋದು ನೀವು ಅಂದ್ರೆ ನಿಮ್ದು ಟ್ರೈನಿಂಗ್ ಮುಗಿದ್ಮೇಲೆ ನಿಮ್ಗೆ ಅಲಾಟ್ ಮಾಡ್ತಾರ. ಅದಾದ ನಂತರ ಏನೇನು ನೀವು ಯಾವ ಏನಪ್ಪಾ ಅಂತಂದ್ರೆ ನಿಮ್ದು ಸರ್ವಿಸ್ ಎಲ್ಲಿ ಆಗ್ಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಸೊ ಮುಖ್ಯವಾಗಿ ಇದಕ್ಕ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ May 13 ಸ್ಟಾರ್ಟ್ ಆಗೈತಿ. ಯಾವಾಗ ಎಂಡ್ ಆಕೈತಿ ಅಂದ್ರೆ June 12ನೇ ತಾರೀಕು ಎಂಡ್ ಆಕತಿ. ಸೊ June 12ನೇ ತಾರೀಕು, ಇವತ್ತೆಷ್ಟು ಡೇಟು 20ನೇ ತಾರೀಕು. ಸೊ ಇನ್ನೂ ನಮಗೆ ಬಹಳ ಟೈಮ್ ಇದೆ. ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಸರಿಯಾಗಿ ನಿಮ್ಮ ಎಲ್ಲಾ ದಾಖಲಾತಿಗಳಲ್ಲಿ ನಿಮ್ಮ ಕರೆಕ್ಟ್ ನಿಮ್ದು ಎಲ್ಲ ಮೆನ್ಷನ್ ಮಾಡಿ, ಹೆಸರು ಆಯ್ತು, ನಿಮ್ ಡೇಟ್ ಆಫ್ ಬರ್ತ್ ಆಯ್ತು, ಏನೇನು ಡಾಕ್ಯುಮೆಂಟ್ಸ್ ಇದಾವಲ್ಲ ಅದ್ರಾಗಿಂದ ಎಲ್ಲ ಕರೆಕ್ಟ್ ಮೆನ್ಷನ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಅಪ್ಲಿಕೇಶನ್ ಹಾಕಿದ ನಂತರ ಇವೆಲ್ಲ ನಿಮ್ದು ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ನೀವು ಯಶಸ್ವಿ ಆದ್ರೆ ಒಬ್ಬ ಭಾರತೀಯ ಸೇನೆಯಲ್ಲಿ ಒಬ್ಬ ನೀವು ಏನಾಗಬಹುದು ಅಂದ್ರೆ ಆಫೀಸರ್ ಆಗ್ಬಹುದು, ಒಂದು ಒಳ್ಳೆಯ ಡಿಗ್ನಿಫೈಡ್ ಅಂದ್ರೆ ಭಾರಿ ಹೈ ಲೆವೆಲ್ ಜಾಬ್ ಅಲ್ಲಿ ನೀವು ಸೇರ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೆ ಇಲ್ಲಿವರೆಗೆ ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್.